ನಮಸ್ಕಾರ, ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನ್ ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನ ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ಅಶ್ಲೀಲ ವಿಡಿಯೋ ಕೇಸ್ನಲ್ಲಿ ಪೆನ್ಡ್ರೈವ್ ಫಸ್ಟ್ ಕಾಪಿ ಎಲ್ಲಿದೆ? ಎಸ್ಐಟಿ ಎದುರು ಸ್ಫೋಟಕ ಮಾಹಿತಿಯನ್ನ ಬಿಚ್ಚಿಟ್ಟ ಡ್ರೈವರ್ ಕಾರ್ತಿಕ್. ಅಧಿಕಾರಿಗಳ ಎದುರು ಏನೆಲ್ಲ ಹೇಳಿದ್ದಾರೆ ಪ್ರಜ್ವಲ್, ಮಾಜಿ ಕಾರು ಚಾಲಕ. ಮತ್ತೊಬ್ಬರ ಖಾಸಗಿ ವಿಡಿಯೋ ಶೇರ್ ಮಾಡೋದು ಕಾನೂನು ಬಾಹಿರ. ಇದೇ ಆರೋಪದ ಅಡಿ ದಾಖಲಾಗಲಿದೆ ಕೇಸ್. ಕಾರ್ತಿಕ್, ದೇವರಾಜೇಗೌಡಗೂ ಸಂಕಷ್ಟ ಫಿಕ್ಸ್. ಪ್ರಕರಣದ ತನಿಖೆಗೆ ಸಂತ್ರಸ್ತೆಯರು ಸಹಕಾರ ನೀಡೋದೇ ಅನುಮಾನ. ಅವರ ಹೇಳಿಕೆಯ ಆಧಾರದ ಮೇಲೆ ಹೆಚ್ಚಾಗುತ್ತೆ ಕೇಸ್ನ ತೀವ್ರತೆ. ಸ್ವಯಂ ಪ್ರೇರಿತ ದೂರು ದಾಖಲಾಗಿದ್ರೆ ಎಸ್ಐಟಿ ತನಿಖೆಗೂ ತೊಡಕು. ಅಶ್ಲೀಲ ವಿಡಿಯೋ ಕೇಸ್ನಲ್ಲಾಗಿದೆಯಂತೆ ಹಲವು ಎಡವಟ್ಟು, ಲೋಪಗಳಾಗಿವೆ ಅಂತಿದ್ದಾರೆ ಕಾನೂನು ತಜ್ಞರು. ಹಲವು ಅನುಮಾನಗಳ ಜೊತೆ ಆಮೆಗತಿಯಲ್ಲಿ ಸಾಗ್ತಾ ಇದೆ ತನಿಖೆ. ಎಚ್ಡಿ ರೇವಣ್ಣ, ಪ್ರಜ್ವಲ್ ರೇವಣ್ಣಗೆ ಎಸ್ಐಟಿ ನೋಟಿಸ್. ಸಿಆರ್ಪಿಸಿ ಸೆಕ್ಷನ್ 41A ಅಡಿಯಲ್ಲಿ ನೋಟಿಸ್ ಜಾರಿ. ಇವತ್ತೇ ವಿಚಾರಣೆಗೆ ಹಾಜರಾಗ್ತಾರಾ ಎಚ್ಡಿ ರೇವಣ್ಣ? ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.